ಬೆಂಗಳೂರಿನ ಹುಳಿಮಾವು ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಗೃಹಿಣಿಯೊಬ್ಬರು ಆತ್ಮಹತ್ಯೆಗೆ ಶರಣಾದಂತ ಕೇಸಿಗೆ ಸಂಬಂಧಿಸಿದಂತೆ ಈಗ ಮತ್ತೊಂದಿಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಆ ಮಹಿಳೆಯ ಪತಿ ಅಂತ ವಿಕೃತ ಇದ್ದ ಅನ್ನೋ ಡೀಟೇಲ್ ಈಗ ಲಭ್ಯ ಆಗ್ತಾ ಇರೋದು. ದರ್ಶನ್ ಹೆಸರನ್ನ ಪ್ರಸ್ತಾಪಿಸಿ ವಾದ ಮಾಡ್ತಿದ್ದಂತೆ ಅನುಷಾಳ ಪತಿ. ದರ್ಶನ್ಗೆ 2 ಮದುವೆ ಆಗಿದೆ, ಆತ ಚೆನ್ನಾಗಿದ್ದಾನೆ, ನಾನು ಚೆನ್ನಾಗಿರಬಹುದು, ನಾನು ಮದುವೆ ಆದ್ರೆ ತಪ್ಪೇನು ಅಂತ ಪ್ರಶ್ನೆ ಕೇಳ್ತಾ ಇದ್ದಂತೆ ಶ್ರೀಹರಿ ತನ್ನ ತಪ್ಪನ್ನ ಮುಚ್ಚಿ ಹಾಕಿಕೊಳ್ಳೋದಕ್ಕೆ, ತನ್ನ ಅನೈತಿಕ ಸಂಬಂಧವನ್ನ ಮುಚ್ಚಿ ಹಾಕಿಕೊಳ್ಳೋದಕ್ಕೆ ಪತ್ನಿಗೆ ಉದಾಹರಣೆ ಕೊಡ್ತಾ ಇದ್ದಿದ್ದು ನಟ ದರ್ಶನ್ ಅನ್ನ. ದರ್ಶನ್ ಚೆನ್ನಾಗಿದ್ದಾನೆ, ನಾನು 2ನೇ ಮದುವೆ ಆದ್ರೆ ಏನ್ ತಪ್ಪಾಗತ್ತೆ ಅನ್ನೋ ಪ್ರಶ್ನೆಯನ್ನ ಈತ ಕೇಳ್ತಾ ಇದ್ದಂತೆ. ಅನುಷಾ ಮತ್ತು ಆತನ ಮಧ್ಯೆ ನಡೆದಿರುವಂತ ಮಾತುಕತೆಯ ಡೀಟೇಲ್ ನೋಡಿದ್ರು ಕೂಡ ಈತ ಎಂತ ಕ್ರೂರಿ ಅನ್ನೋದು ಕೂಡ ಮೆಸೇಜಿನಲ್ಲಿ ಗೊತ್ತಾಗ್ತಾ ಹೋಗುತ್ತೆ. ಪತ್ನಿ ಪರಿಪರಿಯಾಗಿ ಬೇಡಿಕೊಂಡ್ಲು ಕೂಡ ನಮ್ಮ ಸಂಸಾರ ಹಾಳಾಗ್ತಿದೆ, ಮಗುವಿನ ಭವಿಷ್ಯಕ್ಕೋಸ್ಕರ ನೀನು ಇಂಥ ಕೆಲಸವನ್ನ ಮಾಡಬಾರದು ಅಂತ ಬೇಡಿಕೊಂಡ್ರು ಕೂಡ ಈತನ ಮನಸ್ಸು ಕರಗಲಿಲ್ಲ. ಬದಲಾಗಿ ನೀನು ನನಗೆ ಡಿವೋರ್ಸ್ ಕೊಡು ಅಂತ ಕೇಳ್ತಾ ಇದ್ದ. 2ನೇ ಮದುವೆ ಆದ್ರೆ ತಪ್ಪೇನು ಅನ್ನುವಂಥ ಪ್ರಶ್ನೆಯನ್ನು ಕೇಳ್ತಾ ಇದ್ದ. 2ನೇ ಮದುವೆಗೆ ಆತ ಸಮರ್ಥನೆಯನ್ನ ಕೊಡ್ತಾ ಇದ್ದಿದ್ದು ನಟ ದರ್ಶನ್ ಅನ್ನ. ದರ್ಶನ್ 2 ಮದುವೆ ಆಗಿಲ್ವಾ, ಆತ ಚೆನ್ನಾಗಿಲ್ವಾ, ನಾನು 2ನೇ ಮದುವೆ ಆದ್ರೆ ಏನ್ ತಪ್ಪಾಗತ್ತೆ ಅಂತೆಲ್ಲ ಪ್ರಶ್ನಿಸ್ತಾ ಇದ್ದ. ಪತ್ನಿಯ ಬಾಯಿ ಮುಚ್ಚಿಸೋದಕ್ಕೆ, ತನ್ನ ಅನೈತಿಕ ಸಂಬಂಧಕ್ಕೆ ಸಮರ್ಥನೆಯನ್ನ ಕೊಡೋದಕ್ಕೆ ದರ್ಶನ್ ಅನ್ನ ಬಳಸ್ತಾ ಇದ್ದ ಅನ್ನೋ ಡೀಟೇಲ್ ಲಭ್ಯ ಆಗಿರೋ. ಮಾಡಿ కలుసుకుడి అందరికీ ధైర్యం చెప్తాడు, అత్తిదానికి ధైర్యం జాస్తి ఉంటేనే ఇట్లా కలుసుకునేకి నేను కన్నా పోయేది ఎక్కగా ఉపయోగించి 55 ಏನಾದ್ರು ಮಾಡಿ ಕಳಿಸ್ಬಿಡಿ అందరికీ ధైర్యం చెప్తాడు, అత్తిదానికి ధైర్యం జాస్తి ఉంటేనే ఇట్లా కలుసుకునేకి. ಆತ್ಮಹತ್ಯೆಗೆ ಶರಣಾದಂತ ಅನುಷಾ ಅವರ ತಂದೆಯನ್ನ ನಮ್ಮ ಪ್ರತಿನಿಧಿ ಅಂಕಿತಾ ಮಾತನಾಡಿಸಿದ್ದಾರೆ, ನೋಡೋಣ. ಮೃತ ಅನುಷಾ ಅವರ ತಂದೆ ಹೇಮಂತ್ ಅವರಿದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ದರ್ಶನ್ ಅವರನ್ನೇನೋ ಇಟ್ಕೊಂಡು ಮಾತಾಡ್ತಾ ಇದ್ರಂತೆ ನಿಮ್ಮ ಅಳಿಯ ಅಂತ ಹೇಳಿ, ಏನದು ಅಂತ? ಅಲ್ಲ, ಅವನು ಉದಾಹರಣೆಗೆ ದರ್ಶನ್ 2ನೇ ಮದುವೆ ಆಗಿಲ್ವಾ, ಆರಾಮಾಗಿಲ್ವಾ, ಅಂಥವರೆಲ್ಲ ಈಚೆ ಬಂದಿಲ್ವಾ, ತಲೆಗೆ ಸಲ ನಾನು ಬರ್ತೀನಿ ಹಂಗೆ ಅಂತ ಹೇಳ್ತಿದ್ದೆ ಯಾವಾಗಲೂ. ಅದರ ಹೇಳ್ಕೊಂಡು ಅವನು ಈ ಥರ ಟಾರ್ಚರ್ ಕೊಟ್ಟು ನಮ್ಮ ಮಗಳಿಗೆ ಆ ಥರ ಅವನು ಸಾಯೋ ಸ್ಥಿತಿ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಒಳ್ಳೆ ರೂಮಲ್ಲಿ ಇದ್ದಾನೆ, ಅವ್ನು ಕಾಪಾಡಿಲ್ಲ. 15 ನಿಮಿಷ ಆದಮೇಲೆ ಪೆಟ್ರೋಲ್ ಇಟ್ಕೊಂಡು 15 ನಿಮಿಷ ಬೆಂಕಿ ಆದಮೇಲೆ ಆಮೇಲೆ ಬಂದು ಬಗಲ್ ತೆಗೆದುಬಿಟ್ಟು ನಿಮ್ಮ ಮಗಳು ನೋಡಿ ಏನೋ ಮಾಡ್ಕೊಂಡ್ಬಿಟ್ಟಿದ್ದಾನೆ ನೋಡಿ ಅಂತ ನಮ್ಮ ಮಿಸ್ಸಸ್ ಹತ್ರ ಅವನು ಹೇಳಿದ್ದಾನೆ. ಅವಾಗಲೂ ಅವನು ಆತ ಹೇಳ್ಬಿಟ್ಟು ಹಾಸಿಗೆ ಮೇಲೆ ಕುಂತಿದ್ದಾನೆ. ಅವನು ನಮ್ಮ ಮಿಸ್ಸಸ್ ಹೋಗ್ಬಿಟ್ಟು ಸುತ್ತಿ ತಗೊಂಡು ಹೊಡೆದು ಬಾಗಲ್ನ, ಆಮೇಲೆ ಹೋಗಿ ನೋಡೋಷ್ಟರಲ್ಲಿ ಅಷ್ಟೆಲ್ಲ ಸುಟ್ಟೋಗ್ಬಿಟ್ಟಿದ್ದೆಲ್ಲ. ನಿಮ್ಮ ಮಗಳು ಏನು ಓದಿದ್ದಾರೆ ಸರ್? ಅವಳು ಡಿಗ್ರಿ ಮಾಡಿದ್ದಾಳೆ, ಅದೇ ಕೆಲಸಕ್ಕೆ ಎಲ್ಲೂ ಹೋಗ್ತಿರಲಿಲ್ಲ, ಮನೇಲೇ ಇದ್ಲು. ಮದುವೆ ಆದಂತ ಟೈಮಲ್ಲಿ ಹೇಗಿತ್ತು? ಅವಾಗ್ಲೂ ಇದೇ ತರ ಟಾರ್ಚರ ಹೆಂಗೆ? ಅವಾಗೆಲ್ಲ ಏನಿರಲಿಲ್ಲ. ಈಗ ನಮ್ಗೆ ಗೊತ್ತಾಗಿದೆ 3 ತಿಂಗಳಿಂದ. ಅದು ಮುಂಚೆ ಎಲ್ಲ ಇತ್ತು, ನಮ್ಮ ಮಗಳು ಹೇಳಿಲ್ಲ. ಅದು ನಮ್ಗೆ ಗೊತ್ತಾಗಿದೆ 3 ತಿಂಗಳಿಂದ ನಮ್ಗೆ ಗೊತ್ತಾಗಿದೆ. ಸರ್, ಈಗ ಈ ತರ ಗಲಾಟೆ ಎಲ್ಲ ಆಗ್ತಾ ಇತ್ತು ಅಂದಾಗ ನೀವು ಬಂದ್ಬಿಡಿ ಅಥವಾ ನನ್ನ ಜೊತೆನೆ ಇರು ಅಂತ ಏನಾದ್ರು ಹೇಳಿದ್ರ ಮಗಳಿಗೆ ಅಂತ ಹೇಳಿ? ಇಷ್ಟರ ಮಟ್ಟಿಗೆ ಗಲಾಟೆ ಆದಾಗ ನಾನು ಈಗ ಗಲಾಟೆ ಆದಾಗ ಕಂಪ್ಲೇಂಟ್ ಮಾಡೋಣ, ಮಹಿಳಾ ಪೊಲೀಸ್ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಮಾಡೋಣ ಬಾ ಅಂತಂದಿದ್ದಕ್ಕೆ ಇವನೇ ಮಾಡ್ದ, ನಮ್ಮ ಮಹಿಳಾ ನಾನು ಸನ್ಮಾ ಕೊಡ್ತೀನಿ ಬಿಡ್ಪಪ್ಪ, ಅದ್ರ ಬಗ್ಗೆ ಏನು ಚಿಂತೆ ಬೇಡ, ನೀವು ಆರಾಮಾಗಿರು ಅಂತ ಹೇಳ್ತಿದ್ದ. ಅವತ್ತು ಈತ ಗುರುವಾರ ಬೆಳಿಗ್ಗೆ ಅವ್ರ ತಂದೆ ತಾಯಿಗೆ ಫೋನ್ ಮಾಡಿದ್ದಾಳೆ, ಅವ್ರ ಅತ್ತೆ ಮಾಮಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಮಗ ನೋಡಿ ಬೇರೆ ಮದುವೆ ಮಾಡ್ಕೊತಾರಂತೆ, ನಾನು ಡ್ರೈವರ್ಸ್ ಕೊಡ್ತಾನಂತೆ, ಹಾಗೆ ಆ ಥರ ಎಲ್ಲ ಹೇಳ್ತಿದ್ದಾನೆ ಅಂತಂದಿದ್ದಕ್ಕೆ ಅವ್ರ ತಂದೆ ತಾಯಿ ಹೇಳಿದ್ದಾರೆ, ಆ ಥರ ಎಲ್ಲ ಏನೋ ಇದ್ದರೆ ನಾವೇ ಪೊಲೀಸ್ ಕಂಪ್ನಿಗೆ ಕೊಟ್ಬಿಟ್ಟು ಅವ್ರಿಗೆ ಏನು ಶಿಕ್ಷೆ ನಾವು ಕೊಡ್ತೀವಮ್ಮ ಅಂತ ಅವ್ರು ಹೇಳಿದ್ದಾರೆ. ನಾವು ಬರ್ತೀವಿ, ನಾವು ಅಲ್ಲಿಂದ ವೆಯ್ಟ್ ಮಾಡು ಅಂತ ಹೇಳಿದ್ದಾರೆ. ಅಷ್ಟೊಳಗೆ ಅವ್ರು ಸಂಜೆ ಅದೇನು ನಡೀತಾ ಗೊತ್ತಿಲ್ಲ, ರೂಮಲ್ಲಿ ಈ ಥರ ಮಾಡ್ಕೊಂಡಿದ್ದಾಳೆ. ಸರ್, ನಿಮ್ಗೆ ಯಾವಾಗ ಗೊತ್ತಾಯ್ತು ಅಂತ ಹೇಳಿ? ನಿಮ್ಮ ಮನೆ ಅಲ್ಲೇ ಪಕ್ಕನಾ ಹೇಗೆ ಅಂತ? ಇಲ್ಲ, ನಾವು ಅವ್ರ ಮನೇಲೇ ಇದ್ದಿದ್ದು, ಅವ್ರ ಮನೇಲಿ ನಾವು ಇರೋದು, ಬಟ್ ನಾನು ಇರಲಿಲ್ಲ ಅಷ್ಟೇ. ಅವಾಗ ನಮ್ಮ ಮಿಸ್ಸಸ್ ಮಾತ್ರ ಇದ್ದಿದ್ದು. ಹೌದು. ಅವ್ರ ತಂದೆ ತಾಯಿ ಸಿರ್ಸಿಲಿ ಇದ್ದಾರೆ. ಇವನು ಒಬ್ಬನೇ ಮನೇಲಿ ಮಗು ಪ್ರೆಗ್ನೆಂಟ್ ಆಯ್ತಲ್ವಾ, ಅವಾಗ ನಾನು ನಮ್ಮ ಮಿಸ್ಸಸ್ಸು ಅವನು ನೈಟ್ ಶಿಫ್ಟ್ ಹೋಗ್ಬಿಡ್ತಿದ್ದ. ನನ್ನ ಮಗಳನ್ನ ನೋಡ್ಕೋಸ್ಕರ ನಾವು ಅಲ್ಲೇ ಇರ್ತಿದ್ದೋ.
ಅಲ್ಲೇ ಈಗ ಇಷ್ಟು ಗಲಾಟೆ ಆಗ್ತಾ ಇತ್ತಲ್ಲ, ನಿಮ್ಗೆ ಗೊತ್ತಿರ್ಲಿಲ್ವಾ, ಗೊತ್ತಾಗ್ತಾ ಇರ್ಲಿಲ್ವಾ ಅಲ್ಲಿ ಅಂತ ಹೇಳಿ? ಇಲ್ಲ, ನಮ್ಗೆ ಗೊತ್ತಾಗಿದೆ. ಈ 3 ದಿನ ಜಗಳ ನಡೀತಾ ಇತ್ತು ಅಷ್ಟೇ. ಈ 1 ವಾರದಿಂದ ಈ ಥರ ಜಾಸ್ತಿ ಶುರುವಾಗಿದೆ. ನೀವಿದ್ದಾಗಲೇ 1 ವಾರದಿಂದ ಜಾಸ್ತಿ ಶುರುವಾಗಿದೆ. ಹೌದು. ಅವಾಗ ಹೇಳಿದಾಗ ಆ ಥರ ನಾನು ಕೇಳಿದ್ದಕ್ಕೆ ಆತ ನನ್ನ ಮುಂದೆ ಆತ ಹೇಳ್ದ, ನಂಗೆ ಇಷ್ಟ ಇಲ್ಲ, ನಾನು ಡೈವರ್ಸ್ ಕೊಡ್ತೀನಿ, ಕೊಟ್ಟಿಲ್ಲ ಅಂದ್ರೂ ನನ್ನ ನಾನು ಏನು ಮಾಡ್ಕೊಂಡು ನಾನು ಮಾಡ್ತೀನಿ, ಗೊತ್ತಿದೆ, ಎಸ್ಕೇಪ್ ಆಗ್ಬಿಡ್ತೀನಿ ಅಂತ ಹೇಳ್ತಿದ್ದ. ಸರ್, ಈ ತರ ಅವರೊಂದು ಸೂಸೈಡ್ ಮಾಡ್ಕೊಂತಾರೆ ಅಂತ ನೀವು ಅನ್ಕೊಂಡಿದ್ರಾ ಅಥವಾ ಈ ತರ? ಖಂಡಿತವಾಗಿ ನಂಗೆ ಗೊತ್ತಿರಲಿಲ್ಲ. ಆತ ಹುಡುಗಿನೂ ಅಲ್ಲ, ಅದೇನು ಮಾಡೋದನ್ನ ಗೊತ್ತಿಲ್ಲ ನನಗೆ. ಆತ ಹುಡುಗಿನೇ ಅಲ್ಲ ಅವಳು. ಅಷ್ಟು ನಮಗೆ ಧೈರ್ಯ ಹೇಳಿ ಅವಳು ಈ ಥರ ನೋಡಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅವಳು. ಈಗ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಸ್ಟೇಟ್ಮೆಂಟ್ ತೊಗೊಂಡ್ಬಿಟ್ಟು FIR ರೆಡಿ ಮಾಡಿದ್ದಾರೆ. ಅದಕ್ಕೆ ಅವನು ಪೊಲೀಸರು ಹೇಳಿದ್ದಾರೆ, ನೀವು ಮತ್ತೆ ಬಂದು ಇನ್ನೊಂದು ಯೋಚನೆ ಮಾಡಿಬಿಟ್ಟು ಇನ್ನೂ ಯಾವ ಥರ ಕಂಪ್ಲೇಂಟ್ ಕೊಡಬೇಕು ಕೊಡಿ, ಏನು ಇವತ್ತು ಮುಗ್ದೋಗ್ಬಿಡಿ, ನಾಳೆ ಬನ್ನಿ ಮತ್ತೆ ಇನ್ನೊಂದು FIR ಮಾಡಿ ರೆಡಿ ಮಾಡೋಣ ಅಂತ ಅವ್ರು ಹೇಳಿದ್ದಾರೆ ಪೊಲೀಸರು. ಈಗ ಇಷ್ಟೆಲ್ಲ ಆಗಿದೆ, ಅವ್ರ ಕಡೆಯವ್ರು ಏನಾದ್ರು ಬಂದಿದಾರಾ, ಮಾತಾಡ್ಸಿದ್ರ ನಿಮ್ಮನ್ನ ಅಂತ? ನಿನ್ನೆ ಅವ್ರ ತಂದೆ ತಾಯಿ ಬಂದಿದ್ರು. ಬಂದು ನಿಂತ್ಕೊಂಡು ನಮ್ಮನ್ನ ಹೆಚ್ಚಿಗೆ ಮಾತಾಡ್ಸಲಿಲ್ಲ. ಊಟ ಮಾಡೋದು ಅಂತ ಕೇಳಿದ್ರು ಅಷ್ಟೇ. ಅದು ಬಿಟ್ಟು ನೇ ಕೇಳಿಲ್ಲ. ಮತ್ತೆ ಇವತ್ತಂತೂ ಬಂದೇ ಇಲ್ಲ ಅವರು. ಈಗ ಅವ್ರು ಅರೆಸ್ಟ್ ಆದ್ರಾ ನಿಮ್ಮ ಅಳಿಯ? ಅವತ್ತೇ ನೆನ್ನೆನೇ ಅರೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ತುಂಬಾ ಹುಡುಗರ ಜೊತೆ ಅಫೇರ್ ಅಂತ ಹೇಳಿ, ಏನದು ಅಂತ? ಅದು ಎಲ್ಲ ನನ್ನ ಮಗಳು ಅವೆಲ್ಲ ವಿಷಯ ಹೇಳ್ತಿರಲಿಲ್ಲ. ನಮ್ಮ ದೊಡ್ಡ ಮಗಳಿಗೆ ಎಲ್ಲ ಮೊಬೈಲ್ ಮೆಸೇಜ್ ಎಲ್ಲ ಗೊತ್ತಿದೆ. ನಮ್ಮ ದೊಡ್ಡ ಮಗಳ ಹತ್ರ ಎಲ್ಲ ಹೇಳಿದ್ದಾರೆ, ಅಕ್ಕನ ಹತ್ರ ಹೇಳಿದ್ದಾರೆ. ಎಲ್ಲ ವಿಚಾರ ಗೊತ್ತಿದೆ. ಯಾಕಂದರೆ ಅವ್ರು ಕಂಪ್ನಿಯಿಂದ ತೆಗೆದಾಕ್ಬಿಟ್ಟಿದ್ದಾರೆ. 3 ತಿಂಗಳು ಕೆಲಸ ತೆಗೆದಾಗ 3 ತಿಂಗಳಾಯಿತು. ಅವನು ಮಿಸ್ಬಿಹೇವ್ ಮಾಡಿದ್ದಾನೆ ಅಂದ್ಬಿಟ್ಟು 3 ತಿಂಗಳು ಎಲ್ಲೂ ಬ್ಲಾಕ್ ಲಿಸ್ಟ್ ಹಾಕ್ಬಿಟ್ಟಿದ್ದಾರೆ ಅವನನ್ನು. ಎಲ್ಲೂ ಕೆಲಸ ಸಿಗಬಾರ್ದು. ನಮಗೆ ಶಿಕ್ಷೆ ಆಗಲೇಬೇಕು. ದಯವಿಟ್ಟು ಶಿಕ್ಷೆ ಆಗಲಿ ಅಂತಂದರೆ ಮತ್ತೆ ಅವ್ರ ತಾಯಿನೂ ಇರೋದಿಲ್ಲ, ನಾವು ಇರೋದಿಲ್ಲ. ಅವ್ನು ಮಾತ್ರ ಶಿಕ್ಷೆ ಆಗಲೇಬೇಕು. ಮಗು ಇದೆ, ಅದೇನು ಮಾಡ್ತಾರೆ ಗೊತ್ತಿಲ್ಲ. ಅದು ಇಷ್ಟು ಮೃತ ಅನುಷಾ ಅವರ ತಂದೆ ಹೇಳ್ತಾ ಇರುವಂತದ್ದು. ಅಂದ್ರೆ ನಮ್ಗೆ ಈ ಒಂದು ನಮ್ಮ ಮಗಳ ಸಾವು ಏನಾಗಿದೆ ಅದಕ್ಕೆ ನ್ಯಾಯ ಸಿಗ್ಬೇಕು, ನ್ಯಾಯ ಸಿಗೋವರೆಗೂ ಕೂಡ ನಾವು ಹೋರಾಡ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಜಯಸೂರ್ಯ ಜೊತೆ ಅಂಕಿತ ರೈ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.